ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಅದನ್ನು ಮಾತಾಡೋದಕ್ಕೆ ಹೋಗಿ ಈಗ ಅನಗತ್ಯವಾಗಿ ಯಡಿಯೂರಪ್ಪ ಕುಟುಂಬ, BSY ಕುಟುಂಬ ಅಂತ ಹೇಳ್ತಿದ್ದಾರೆ. ಇದು ಸರಿಯಲ್ಲ. ಮಂಜಾತ್ ಮತ್ತು ಅವ್ರ ಪಕ್ಕ ಕುತ್ಕೊಂಡವ್ರನ್ನೆಲ್ಲ ನೋಡಿದೆ ನಾನು ನಿಮ್ಮ ಮಾಧ್ಯಮದ ನ್ಯಾಯಾಲಯದಲ್ಲೂ ಕ್ಲೀನ್ ಚೀಟ್ ತಗೊಂಡಿದೆ ಆ ಕುಟುಂಬ. ಯಡಿಯೂರಪ್ಪನವರು ದೇವಾಲಯದಲ್ಲೂ ಹೋಗಿ ಬಂದಿದ್ದು ಒಂದೆರಡು ಪ್ರಕರಣಗಳನ್ನ ನಾವು ನೋಡಿದ್ದೇವೆ. ಜನತಾ ನ್ಯಾಯಾಲಯದಲ್ಲೂ ತೀರ್ಪು ಬಂದಿದೆ. ಇವೆಲ್ಲ ಆದಾಗ ಆಯನೂರು ಮಂಜುನಾಥ್ ಅವರು ಯಡಿಯೂರಪ್ಪನವ್ರ ಜೊತೆಗೆ ಇದ್ರು, ಆ ಕುಟುಂಬದ ಜೊತೆಗೆ ಇದ್ರು, ನಾವು ಎಲ್ಲ ಇದ್ವಿ, ನಮ್ಮ ಜೊತೆಗೆ ಇದ್ರು. ಇದು ಗೊತ್ತಿಲ್ವೇ? ಈಗ ಮೂಡ ಹಗರಣವನ್ನ, ವಾಲ್ಮೀಕಿ ಹಗರಣವನ್ನ ಎತ್ತದಂತ ಸಂದರ್ಭದಲ್ಲಿ ಅನಗತ್ಯವಾಗಿ ಯಡಿಯೂರಪ್ಪನ ಹೆಸರು ತರೋದು, ಅವ್ರ ಕುಟುಂಬದ ಹೆಸರು ತರೋದು, ಇದನ್ನ ನಾವು ಖಂಡಿಸ್ತೇನೆ ನಾನು. ಇದು ಸುಮ್ಮನೆ ರಾಜಕೀಯ ತಮ್ಮ ಸ್ಥಾನಮಾನಕ್ಕಾಗಿಯೋ ಕಾಂಗ್ರೆಸ್ ಮೇಲೆ ಗುರುತಿಸ್ಕೋಬೇಕು ಅಂತನೋ ಅಥವಾ ಇನ್ನೇನೋ ಆಮಿಷಕ್ಕೋ ಅಥವಾ ಯಾವುದೋ ಕಾರಣಕ್ಕಾಗಿ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನ ಕುಟುಂಬವನ್ನ ಅವ್ರು ಆಪಾದನೆ ಮಾಡೋದು ಸರಿಯಲ್ಲ. ತಪ್ಪು ತಿಳುವಳಿಕೆಯನ್ನು ಮಾಡ್ತಿದ್ದಾರೆ. ಪರ್ಟಿಕ್ಯುಲರ್ ಯಾವ್ದಾದ್ರು ಒಂದೆರಡು ಪ್ರಕರಣ ಇದ್ರೆ ಅವ್ರು ಹೇಳಲಿ ಬೇಕಾದ್ರೆ. ಆದ್ರೆ ಯಡಿಯೂರಪ್ಪನವರು ಈ ಮೂರು ನ್ಯಾಯಾಲಯ ಹೇಳಿದೆ ನಾನು, ಜನತಾ ನ್ಯಾಯಾಲಯ, ದೇವಾಲಯ, ನ್ಯಾಯಾಲಯವೇ ನಮ್ಮಲ್ಲಿ ಅಂತಿಮ. ಅದರಲ್ಲಿ ಕ್ಲೀನ್ ಚೀಟ್ ಪಡೆದು ರಾಜಕಾರಣ ಮಾಡಿ ಮುಖ್ಯಮಂತ್ರಿ ಆಗಿ ಮತ್ತೆ ಇವೆಲ್ಲ ಪ್ರಕರಣಗಳಾದ್ಮೇಲೂ ಟ್ರಯಲ್ ನಡೆಸಿ ಬಹಳ ಜನ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ನೋಡಿದ್ದೇವೆ ನಾವು. ಟೆಕ್ನಿಕಲ್ ಪಾಯಿಂಟ್ ಮೇಲೆ ಕೋರ್ಟ್ಗಳಲ್ಲೂ ಅಲ್ಲಿ ಇಲ್ಲಿ ಸ್ಟೇ ತಗೊಂಡು ಮತ್ತೊಂದು ಮಾಡ್ತಾರೆ. ಆದ್ರೆ ಯಡಿಯೂರಪ್ಪನವ್ರು ಹಾಗಲ್ಲ, ಟ್ರಯಲ್ ಎದುರಿಸಿದ್ದಾರೆ, ನ್ಯಾಯಾಲಯದಲ್ಲಿ ವಿಚಾರಣೆ ಎದುರಿಸಿ ಗೆದ್ದು ಬಂದಿದ್ದಾರೆ. ಗೆದ್ದು ಬಂದ ಮೇಲೆ ಮುಖ್ಯಮಂತ್ರಿ ಆಗಿ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗಿದ್ದಾರೆ. ಮತ್ತೆ ಚುನಾವಣಾ ರಾಜಕೀಯದಿಂದ ಅವ್ರ ಮೇಲೆ ಅಥವಾ ಅವ್ರ ಕುಟುಂಬದ ಮೇಲೆ ಹೇಳ್ತಕ್ಕಂಥದ್ದು ಸರಿಯಲ್ಲ, ಖಂಡಿಸ್ತೇನೆ. ಮತ್ತೊಂದು ಆಯನೂರು ಮಂಜಣ್ಣ ಅವರು, ಮಂಜಣ್ಣ ಅಂತ ನಾವೆಲ್ಲ ಕರಿತೇವೆ, ಮಂಜುನಾಥ್ ಅವರು ಎಲ್ಲಾ ಸ್ಥಾನಮಾನ ಪಡೆದಿದ್ದು ಯಡಿಯೂರಪ್ಪನವರ ಆಶೀರ್ವಾದ ಜೊತೆಗೆ ಇದ್ರು. ಅವ್ರ ಹೋರಾಟ ಇರ್ಬೋದು, ಇಲ್ಲ ಅಂತಿಲ್ಲ. ಯಡಿಯೂರಪ್ಪನ ಜೊತೆ ಹೋರಾಟ ಮಾಡೋ ದಿನಗಳು ನಾವು ನೋಡಿದ್ದೇವೆ, ಅದನ್ನೆಲ್ಲಗಳೆಲ್ಲ. ಆದ್ರೆ ಎಲ್ಲ ಸ್ಥಾನಮಾನವನ್ನು ಪಡೆದಿದ್ದು ಬಿಜೆಪಿಲಿದ್ದಾಗ, ಯಡಿಯೂರಪ್ಪನ ಜೊತೆಗಿದ್ದಾಗ. ಈಗ ಇಲ್ಲಿ ಯಾರನ್ನೋ ಖುಷಿ ಪಡಿಸ್ಬೇಕಂತಲೋ ಅಥವಾ ಇನ್ನು ಪಕ್ಷದಲ್ಲಿ ತಮ್ಮ ವಕ್ತಾರನ ಕಾರಣಕ್ಕೋ ಹೇಳ್ತಿದ್ದಾರೆ. ಇದು ಸರಿಯಲ್ಲ. ಮುಂದಾದ್ರೂ ಕೂಡ ತಿಳುವಳಿಕೆ ಇರೋರು, 4 ಸದನಗಳನ್ನ ಎದುರಿಸಿದವರು, ಸದನಗಳಲ್ಲಿ ಭಾಗವಹಿಸಿದವರು, ಸದಸ್ಯರಾಗಿದ್ದವರು ಮಾತಾಡುವಾಗ ಯಡಿಯೂರಪ್ಪನವ್ರನ್ನ ಬಿಡ್ಬೇಕು. ಅವರು ಎಲ್ಲರೂ ಹೇಳ್ತೇನೆ, ನಾನು ಹೇಳ್ತೇನೆ. ಉದಾಹರಣೆ ಕಾಗೋಡು ತಿಮ್ಮಪ್ಪನ ಬಗ್ಗೆ ನಾವು ವಿರೋಧ ಪಕ್ಷದಲ್ಲಿದ್ದಾರೆ, ಅವರು ಸಕ್ರಿಯ ರಾಜಕೀಯದಲ್ಲಿ ಇದ್ರು, ನಾ ಮಾತಾಡಕ್ ಹೋಗಲ್ಲ. ಅಂತ ದಾಟಿದ್ದಾರೆ. SM ಕೃಷ್ಣ ಅವ್ರು ಇರ್ಲಿ, ಯಡಿಯೂರಪ್ಪನವ್ರು ಇರ್ಲಿ, ಕಾಗೋಡು ತಿಮ್ಮಪ್ಪ ನಮ್ಮ ಜಿಲ್ಲೆ ಮಟ್ಟಿಗೆ ಹೇಳೋದಾದ್ರೆ ನಾವು ಮಾತಾಡಕ್ ಹೋಗಲ್ಲ. ನಾನು ಬಂಗಾರಪ್ಪನವ್ರ ಜೊತೆಗೆ ಇದ್ದೆ, ಬಿಟ್ಟು ಬಂದ ಮಾತಾಡಕ್ ಹೋಗ್ಲಿಲ್ಲ. ಹಾಗೆ ಆಗಿದೆ. ನಾನು ಖಂಡಿಸ್ತೇನೆ. ಮುಂದಾದ್ರೂ ಅವರು ಯಡಿಯೂರಪ್ಪನವ್ರನ್ನ ಬಗ್ಗೆ ಅವ್ರ ಹೆಸರು ಎತ್ತುಕೊಂಡು ಒಳ್ಳೆ ಮಾತಾಡ್ಲಿ. ಸಮಾಜದಲ್ಲಿ ಅವ್ರದ್ದೇ ಆದ ಹೋರಾಟ ಮಾಡಿದ್ದಾರೆ, ಅವ್ರದ್ದೇ ಆದ ಅಧಿಕಾರದಲ್ಲಿ ಒಳ್ಳೆ ದಿನಗಳಲ್ಲಿ ಕೆಲಸ ಮಾಡಿದ್ದಾರೆ. ಅವರು ಆ ಮಾತನ್ನು ಬಿಟ್ಟು ಇನ್ನ ಈ ವಯಸ್ಸಿನಲ್ಲಿ, ಈ ಸಂದರ್ಭದಲ್ಲಿ ಯಡಿಯೂರಪ್ಪನಂತ ಹಿರಿಯ ರಾಜಕಾರಣಿಗಳನ್ನ ಹೆಸರು ಹೇಳಿ, ಅವ್ರ ಮಂಚಂದ ಹೆಸರು ಹೇಳಿ, ಇವರು ಮೂಡ ಸಮರ್ಥನೆ ಮಾಡ್ಕೊಳ್ಳೋದು, ವಾಲ್ಮೀಕಿ ಸಮರ್ಥನೆ ಮಾಡ್ಕೊಳ್ಳೋದು, ಹಗರಣವನ್ನ ಇನ್ಯಾವುದೇ ಹಗರಣವನ್ನ ಸಮರ್ಥನೆ ಮಾಡ್ಕೊಳ್ಳೋದು ಸರಿಯಲ್ಲ ಅಂತ ಹೇಳಿ ನಾನು ಖಂಡಿಸ್ತೇನೆ. ಮತ್ತು ಮುಂದೂ ಕೂಡ ಈ ರೀತಿ ಮಾತಾಡಬಾರ್ದು. ನಾವು ಮಾತಾಡ್ತೇವೆ, ಅದು ಇದಕ್ಕೂ ಉತ್ತರ ಹೇಳ್ತಾರೆ. ಮಂಜಣ್ಣ ಮಾತಾಡಿದ್ರೆ ಬಹಳ ವಾಚಾಳಿ ಅಂತ ನಮಗೂ ಗೊತ್ತು, ನಿಮಗೂ ಗೊತ್ತು. ಸಮಯ ಹೆಂಗ್ ಬೇಕಾಗಿ ಮಾತಾಡೋದು ಗೊತ್ತಿದೆ ಅವರಿಗೆ. ನಾವು ಇನ್ನೂ ಆ ಕಲೆಗಳನ್ನೆಲ್ಲ ಕರಗತ ಮಾಡ್ಕೊಂಡಿಲ್ಲ. ಆದ್ರೆ ಇನ್ ಮುಂದೆ ಅದು ಸರಿಯಾಗಿ ಮಾತಾಡ್ಲಿ. ಯಡಿಯೂರಪ್ಪನ ಬಗ್ಗೆ ಗೌರವ ಇಟ್ಕೊಂಡು, ಕುಟುಂಬದ ಬಗ್ಗೆನೂ ಗೌರವ ಇಟ್ಕೊಂಡು ಮಾತಾಡ್ಬೇಕು ಅಂತ ನಾನು